ವಿಶೇಷವಾದಂತಹ ಸನ್ಮಾನವನ್ನು ಮಾನ್ಯ ಜಿಲ್ಲಾಧ್ಯಕ್ಷರು ನಡೆಸಿಕೊಡುತ್ತಾರೆ. ಎಲ್ಲರೂ ಚಪ್ಪಾಳೆ ತಟ್ಟುವ ಮುಖಾಂತರ ಸ್ವಾಗತವನ್ನು ಸಮಾಜ ಕೇಳಿಕೊಳ್ಳುತ್ತಾರೆ. ಸರ್ ಈಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾನ್ಯ ಸಚಿವರು ಮಾತನಾಡುತ್ತಿದ್ದಾರೆ. ದಯವಿಟ್ಟು ದಾಖಲೆ ವೈದ್ಯನಾಥ್ ಕರ್ಪೂರ್ ಮಂಟಲಿದ್ದಾರೆ. ಮಾಜಿ ಶಾಸಕರಾದ ಶ್ರೀಯುತ ಮನೋಹರ್ ಐನಾಪುರ ಅವರಿದ್ದಾರೆ. ಮಾಜಿ ಮೇಯರ್ ಆದ ಶ್ರೀಯುತ ರಜಾಕ್ ಗೋಡ್ತಿ ಅವರಿದ್ದಾರೆ. ನಮ್ಮ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಚಾಮರಾಜ ಕಡಪ ಅವರಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ನ ವಿಜಯಪುರ ಜಯನಗರ ಅಧ್ಯಕ್ಷರಾದಂತಹ ಅಂತಿ ಶಾಪುರ್ ಅವರಿದ್ದಾರೆ. ಎಲ್ಲ ಪಕ್ಷದ ಹಿರಿಯ ನಾಯಕರಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ನಾವು ಮತ್ತೊಮ್ಮೆ ಪಕ್ಷದ ಕಾರ್ಯಕರ್ತರ ಪರವಾಗಿ ಆರ್ಥಿಕವಾಗಿ ನಮ್ಮ ಜಿಲ್ಲೆಯಿಂದ ಸ್ವಾಗತವನ್ನ ಕೋರಿ ಇವತ್ತು ಅವರು ಪಕ್ಷದ ಕಚೇರಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಅವರನ್ನು ಕೇಳ್ಕೊಂಡು ನಾನು ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ವಿವಿಧ ಘಟಕಗಳ ಪದಾಧಿಕಾರಿಗಳೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಅಣ್ಣಪ್ಪನವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರೇ, ಮಾಧ್ಯಮದ ಎಲ್ಲ ನನ್ನ ಗೆಳೆಯರೇ, ಇವತ್ತು ಬೆಳಿಗ್ಗೆ ನಾನು ಅದರಿಂದ ನಮ್ಮ ಕಡೆ ಬಂದು ಒಂದು ರಾಜಕೀಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಧ್ಯದಲ್ಲಿ ಚಿಕ್ಕಂಗಿ ಕ್ಲಾಸ್ನಲ್ಲಿ ನೀರಾವರಿಗಾಗಿ ಹೋರಾಟ ಮಾಡತಕ್ಕಂಥ ಹೋರಾಟಗಾರರಿಗೆ ಭೇಟಿಯಾಗಿ ತದನಂತರ ಸಿಂಧಿಗೆ ಕಳೆದಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಿಗೆ ನಾವು ಹೇಳ್ಕೊಂಡಿದ್ದೆ. ಹೋಗುವ ಮಧ್ಯದಲ್ಲಿ ನಾನು ಪಕ್ಷದ ಕಾರ್ಯಾಲಯಕ್ಕೆ ಬಂದೇನೆ. ಅಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಭೇಟಿಯಾಗಿ ಮಾಧ್ಯಮದವರಿಗೂ ಕೂಡ ಭೇಟಿಯಾಗಿ ನಾನು ಮುಂದೆ ತೆರಳುತ್ತೀನಿ ಅಂತಕ್ಕಂಥ ವಿಷಯವನ್ನು ಹೇಳಿದಾಗ ಅವರು ಅತ್ಯಂತ ಪ್ರೀತಿಯಿಂದ ಎಲ್ಲ ಘಟಕದ ಅಧ್ಯಕ್ಷರನ್ನ, ಪಕ್ಷದ ಪ್ರಮುಖರನ್ನ, ಕಾರ್ಯಕರ್ತರನ್ನ ಕಚೇರಿಗೆ ಕರೆಸಿಕೊಂಡು ಈ ಒಂದು ಕಚೇರಿಯಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಪಕ್ಷದ ಎಲ್ಲ ವರಿಷ್ಠರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ನಾನು ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷವನ್ನ ಸೇರಿ ಅಥಣಿ ಕ್ಷೇತ್ರದ ಜನ ನನ್ನನ್ನು ಅಭೂತಪೂರ್ವವಾಗಿ ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕನಾಗಿ ಮಾಡಿದ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಖರ್ಗೆಜಿ ಅವರು, ಸೋನಿಯಾಜಿ ಅವರು, ರಾಹುಲ್ ಗಾಂಧೀಜಿ ಅವರು ಮತ್ತು ಪ್ರಿಯಾಂಕಾ ವರರಾಜಿ ಅವರು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಮತ್ತು ರಾಜ್ಯದ ಮುಖ್ಯಮಂತ್ರಿ ಮತ್ತು ಹಿಂದಿನ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಒಟ್ಟಿಗೆ ಸೇರಿಕೊಂಡು ಸರ್ವಾನುಮತದಿಂದ ಲಕ್ಷ್ಮಣ ಸವದಿಗೆ ಒಂದು ಜವಾಬ್ದಾರಿಯನ್ನು ಕೊಡಬೇಕು. ಅದರಲ್ಲಿ ವಿಶೇಷವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಕೊಂಡು ಸಹಕಾರಿ ಸಚಿವನಾಗಿ ಮಾಡಿ ಮೊದಲನೇ ಬಾರಿಗೆ ನಾನು ಬಿಜಾಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲರೂ ಭೇಟಿ ಆಗುವಂಥ ಒಂದು ಅವಕಾಶ ಇಟ್ಟಿರ್ತಕ್ಕಂಥದ್ದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಮತ್ತೊಮ್ಮೆ ನಾನು ಬಹುಶಃ ನಿಮಗೆಲ್ಲ ಗೊತ್ತಿರುವಾಗಿ ರಾಜ್ಯದಲ್ಲಿ ಸುಮಾರು 30 ಲಕ್ಷ ಕುಟುಂಬಗಳಿಗೆ 25,000 ಕೋಟಿ ಬಡ್ಡಿ ರಹಿತ ಹಣವನ್ನ ಇವತ್ತು ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಅದು ಯಾವುದಾದ್ರೂ ಇದ್ರೆ ಅದು ಕರ್ನಾಟಕದಲ್ಲಿ
ಪಕ್ಷದ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಇದರಿಂದ ರೈತಾಪಿ ವರ್ಗಕ್ಕೆ ಬಡ್ಡಿ ರಹಿತ ಸಾಲವನ್ನು ಪಡ್ಕೊಂಡು ಸ್ವಾವಲಂಬಿ ಬದುಕನ್ನು ಕಟ್ಟುವಂತ ಒಂದು ಅವಕಾಶ ಇವತ್ತು ನಡ್ಕೊಂಡು ಬಂದಿರತಕ್ಕಂಥದ್ದು ಬಹುಶಃ ತಮಗೆಲ್ಲ ಗೊತ್ತಿದೆ. ವಿಶೇಷವಾಗಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿಗೆ 15 ಲಕ್ಷವರೆಗೆ ಸಾಲವನ್ನು ಕೊಡುವುದರ ಮುಖಾಂತರ ಅಲ್ಪಾವಧಿ ಸಾಲದಲ್ಲಿ 5 ಲಕ್ಷವರೆಗೂ ಕೂಡ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರತಕ್ಕಂಥದ್ದು ಬಹುಶಃ ಇಡೀ ರಾಜ್ಯದಲ್ಲಿ ರೈತಾಪಿ ವರ್ಗಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ನಿಮಗೆಲ್ಲ ಬಂದಿರುವ ಹಾಗೆ ಅಧಿವೇಶನ ಪ್ರಾರಂಭವಾಗಿ ಒಂದು ಭಾಗ ಇದೆ. ವಿರೋಧ ಪಕ್ಷದವರು ಈ ನಮ್ಮ ಅಧಿವೇಶನ ಪೂರ್ವದಲ್ಲಿ ವಿರೋಧ ಪಕ್ಷದವರು ಕೆಲವೊಂದು ತಂಡಗಳನ್ನು ರಚನೆ ಮಾಡಿ ಎಲ್ಲ ಜಿಲ್ಲೆಗಳಿಗೆ ಮತ್ತು ತಾಲೂಕುಗಳಿಗೆ ತೆರಳಿ ಈ ಬರ ಅಧ್ಯಯನ ಮಾಡ್ತೀವಿ, ಅತಿವೃಷ್ಟಿ ಅಧ್ಯಯನ ಮಾಡ್ತೀವಿ, ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಸರ್ಕಾರದ ಗೌರವವನ್ನು ಸೆಳಿತೀವಿ ಅಂತ ಹೇಳಿ ಪ್ರಚಾರವನ್ನು ಮಾಡ್ತೀವಿ. ಅನೇಕ ಕಡೆ ಹೋದರು. ಆದರೆ ನನಗನ್ಸುತ್ತೆ ಅವರ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತು ಇವತ್ತು ಒಂದು ವಾರದ ಮಟ್ಟಿಗೆ ಅಧಿವೇಶನದಲ್ಲಿ ಯಾವುದೇ ಒಂದು ಬರಗಾಲದಾಗಲಿ ಅತಿವೃಷ್ಟಿ ಆಗಲಿ ಚರ್ಚೆ ಮಾಡಲಾರದೆ ಸಮಯವನ್ನು ಹಾಳು ಮಾಡಿರ್ತಕ್ಕಂಥದ್ದು, ವಿಧಾನಸಭೆಯ ಕಲಾಪಗಳನ್ನ ಇವತ್ತು ಹಾಳು ಮಾಡಿರ್ತಕ್ಕಂಥದ್ದು ಮಾಧ್ಯಮದವರು ತಾವು ನೋಡ್ತಾ ಇದ್ದಾರೆ. ಅವರು ಕೇವಲ ಒಂದು ವ್ಯಕ್ತಿಯ ಮೇಲೆ ಆರೋಪವನ್ನು ಮಾಡೋದ್ರ ಆ ವ್ಯಕ್ತಿಯ ತೇಜಾವಧಿ ಮಾಡತಕ್ಕಂಥ ಕಾರ್ಯಕ್ಕೆ ಮುಂದಾಗಿದ್ದಾರೆ ಹೊರತಾಗಿ ರಾಜ್ಯದ ರೈತರ ಬಗ್ಗೆ, ಬರಗಾಲದ ಬಗ್ಗೆ, ಅತಿವೃಷ್ಟಿ ಬಗ್ಗೆ ಕಿಂಚಿಗೂ ಅವರಿಗೆ ಕಾಳಜಿ ಇರ್ತಕ್ಕಂಥ ಒಂದು ಸಮಯವೂ ಕೂಡ ನಾವು ನೋಡಲಿಲ್ಲ. ಅನಾವಶ್ಯಕವಾಗಿ ಕಲಾಪದ ಸಮಯವನ್ನು ಹಾಳು ಮಾಡಿ ಬಹುಶಃ ಒಂದು ದಿವಸಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತದೆ. ಸಾರ್ವಜನಿಕರ ದುಡ್ಡಿನಿಂದ ನಡೀತಕ್ಕಂಥ ಈ ಸರ್ಕಾರ ಮತ್ತು ಅಧಿವೇಶನ ಹಾಳು ಮಾಡಿರ್ತಕ್ಕಂಥದ್ದು ಬಹುಶಃ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಅಂತ ಹೇಳಿ ನಾನು ಭಾವಿಸೋತೀನಿ. ನಾನು ವಿರೋಧ ಪಕ್ಷಕ್ಕೆ ಈಗಾಗಲೂ ಕೂಡ ಅವರಿಗೆ ಸದ್ಬುದ್ಧಿಯನ್ನು ಕೊಡಲಿ. ನಾಳೆ ಬೆಳಗ್ಗೆ ನಡೀತಕ್ಕಂಥ ಅಧಿವೇಶನದಲ್ಲಿ ಅದನ್ನ ಮೊಂಡವಾದವನ್ನು ಬಿಟ್ಟು ರಾಜ್ಯದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆ ಮಾಡಬೇಕು ಮತ್ತು ಬರಗಾಲದ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಚರ್ಚೆ ಮಾಡಿ ಕೇಂದ್ರದಿಂದ ಬರ್ತಕ್ಕಂಥ ಹಣವನ್ನ ಈ ಬರಗಾಲಕ್ಕೆ ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ರಾಜ್ಯ ಕರ್ತವ್ಯ ಇದೆ. ವಿರೋಧ ಪಕ್ಷದ ನಾಯಕರು ಈ ರಾಜ್ಯದ ಬರಗಾಲದ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿ ವಿಶೇಷ ಈ ಬರಗಾಲ ಪೀಡಿತ ಪ್ರದೇಶಗಳಿಗೆ ಹಣವನ್ನು ಕೇಂದ್ರದಿಂದ ತರಿಸಿ ರಾಜ್ಯ ಸರ್ಕಾರದ ಮುಖಾಂತರ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅನ್ನತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ನಾಳೆ ಬೆಳಗ್ಗೆ ಮತ್ತೆ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದ ಎರಡೂ ಪಕ್ಷದವರು, ಅದು ಬಿಜೆಪಿ ಪಕ್ಷ ಇರ್ಬೋದು ಮತ್ತು ಜೆಡಿಎಸ್ ಪಕ್ಷದವರು ಇರಬೇಕು, ಅವ್ರು ಒಟ್ಟಿಗೆ ಸೇರಿಕೊಂಡು ಈ ಒಂದು ಜ್ವಲಂತ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಿ ಕೇಂದ್ರದ ಮೇಲೆ ಒತ್ತಡವನ್ನು ಹಾಕಿ ಈ ಬರಗಾಲ ಪರಿಹಾರಕ್ಕೆ ಅವರು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಎರಡೂ ಪಕ್ಷದವರಿಗೆ ಆಗ್ರಹವನ್ನು ಮಾಡ್ತೀನಿ. ವಿಶೇಷವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೊಸದಾಗಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸರ್ಕಾರ ಅಂದ ಮೇಲೆ ಜನರ ಬಾಗಿಲಿಗೆ ಹೋಗಬೇಕು, ಜನರ ಸಮಸ್ಯೆಗಳನ್ನ ಅವ್ರ ಮನೆ ಬಾಗಿಲಿಗೆ ಹೋಗಿ ಅದನ್ನ ನಿವಾರಣೆ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನ ಇವತ್ತು ಮಾಡಿದ್ದಾರೆ. ಅದು ಜನರ ಮಧ್ಯದಲ್ಲಿ ನಿಂತ್ಕೊಂಡು ಅನೇಕ ಶಾಸಕರಿರ್ಬೋದು ಮತ್ತು ಮಂತ್ರಿಗಳಿರ್ಬೋದು, ಯಾರ್ಯಾರು ಸಚಿವರಾಗಿದ್ದಾರೆ, ಯಾವ್ಯಾವ ಜಿಲ್ಲೆಗೆ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ, ಆ ಉಸ್ತುವಾರಿ ಕೊಟ್ಟಿರ್ತಕ್ಕಂಥ ಎಲ್ಲ ಸಚಿವರು ವಾರದಲ್ಲಿ ಮೊದಲನೇ ಶನಿವಾರ ಮತ್ತು ಮೂರನೇ ಶನಿವಾರ ಆಯಾ ತಾಲೂಕುಗಳಿಗೆ ಹೋಗಬೇಕು, ಹೋಬಳಿ ಮಟ್ಟಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಜನಸ್ಪಂದನೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಜನರ ಸಮಸ್ಯೆಯನ್ನ ತ್ವರಿತವಾಗಿ ಅದನ್ನ ಬಗೆಹರಿಸಬೇಕು ಅಂತಕ್ಕಂಥ ಹೊಸ ಆದೇಶವನ್ನು ಮಾಡಿ ನಮ್ಮ ಸರ್ಕಾರ ಜನರ ಪರವಾಗಿ ಜನರ ಬಾಗಿಲಿಗೆ ಹೋಗ್ತಿದೆ ಅಂತಕ್ಕಂಥದ್ದನ್ನ ಇವತ್ತು ಹೊಸ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ
ಇಲ್ಲಿಂದ ಮತ್ತೆ ನಾನು ಗುಲ್ಬರ್ಗಾಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ದಾರಿ ಮಧ್ಯದಲ್ಲೇ ನಾನೊಂದು ಪರಿಪಾಠವನ್ನು ಇಟ್ಕೊಂಡಿದ್ದೀನಿ. ಯಾವ ಜಿಲ್ಲೆಗೆ ಹೋಗ್ತೀವೋ ಆ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಾಲಯಕ್ಕೆ ಹೋಗ್ಬೇಕು, ನಮ್ಮ ಮುಖಂಡರಿಗೆ ಭೇಟಿ ಆಗಬೇಕು, ಅವರಲ್ಲಿರ್ತಕ್ಕಂಥ ಭಾವನೆಯನ್ನ ಅರ್ಥ ಮಾಡಿಕೊಂಡು ಮುಂದಿನ ದಿನಮಾನದಲ್ಲಿ ಪಕ್ಷವನ್ನು ಇನ್ನಷ್ಟು ಸಂಘಟಿಸಿ ಮತ್ತೆ 2028ಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನ ಕೊಟ್ಟು ಇವತ್ತು ನಮ್ಮ ಸರ್ಕಾರ ಅನೇಕ ಹೆಜ್ಜೆಗಳನ್ನು ಇಟ್ಟಿದೆ. ನಿಮ್ಗೆಲ್ಲರಿಗೂ ಇವತ್ತು ನಾನು ಭರವಸೆ ಕೊಟ್ಟಿದ್ದೀನಿ. ನಮ್ಮ ಪಕ್ಷದ ಮುಖಂಡರಿಗೆ ನಿಮ್ಮೆಲ್ಲರ ಶ್ರಮದಿಂದ, ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಏನು ಆಡಳಿತ ಮಾಡ್ತಾ ಇದೆ. ಮುಂದಿನ ದಿನಮಾನದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದು ಹಳ್ಳಿಗೆ ಹೋದಾಗ ಜನ ಅವ್ರ ಮುಂದೆ ಬಂದು ಮತ್ತೆ ನೀವೇ ಅಧಿಕಾರಕ್ಕೆ ಕೊಡಬೇಕು ಅಂತಕ್ಕಂಥ ಆಶೀರ್ವಾದ ಮಾಡುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಮುಂದಿನ ದಿನಮಾನದಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತು ಮುಗಿಸ್ಲಿ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್.